ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಕಳೆದ 7 ದಿನಗಳಿಂದ ಏನು ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದರೆ ಇಲ್ಲೊಬ್ಬ ರೈತರು ವಿನೂತನವಾಗಿ ಪ್ರತಿಭಟನೆ ಮಾಡ್ತಿರೋದನ್ನ ನೋಡಬಹುದು. ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತೀನಿ. ಏನು ತಮ್ಮ ಮೈ ಮೇಲೆ 1 ಟನ್ ಕಬ್ಬಿಗೆ 3500 ಬೇಕೇ ಬೇಕು ಅಂತ ಹೇಳಿ ಬರಹವನ್ನ ಬರೆದುಕೊಂಡು ವಿನೂತನವಾಗಿ ಪ್ರತಿಭಟನೆ ಮಾಡಿರುವಂತದ್ದು. ತಮ್ಮ ಹಿಂಭಾಗದಲ್ಲಿ ಏನು ಕಬ್ಬಿನ ಬೆಳೆಯ ಚಿತ್ರಣವನ್ನ ತೆಗೆದುಕೊಂಡು ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡಿರೋದನ್ನ ನೀವು ಈಗಾಗಲೇ ನೋಡ್ತಿರ್ಬೋದು. ಈಗ ಅವರು ಎಲ್ಲಿಂದ ಬಂದಿದ್ದಾರೆ ಏನು ಅಂತ ಅವ್ರನ್ನೇ ಕೇಳೋಣ. ಸರ್, ಎಲ್ಲಿಂದ ಬಂದಿದ್ದೀರಿ? ಏನು ವಿನೂತನವಾಗಿ ಪ್ರತಿಭಟನೆ ಮಾಡ್ತಾ ಇದ್ರಿ ಏನಂತ? ಮೂಡಲಗಿ ತಾಲೂಕು ಮೂಡಲಗಿಂದ ಬಂದಿದ್ದೀವಿ. ನಮ್ಮ ಹೆಸರು ಸುರೇಶ್ ಬೆಳವಿ ಹತ್ರ. ಏನಿದು ವಿನೂತನವಾಗಿ ಏನು ಬಟ್ಟೆ ಎಲ್ಲ ಕಳಚಿ ಈ ರೀತಿ ಬರ್ಕೊಂಡು ಬಂದಿದ್ದೀರಾ, ಹೇಗೆ ಅನ್ಸ್ತದೆ ಸರ್? ಇದು ಒಂದ ಅಲ್ರಿ, ನಾ ಆಗಸ್ಟ್ 15 ಆಗಲ್ರಿ, ಜನವರಿ 26 ಆಗಲ್ರಿ, ಮೈ ಮೇಲೆ ರಾಷ್ಟ್ರಧ್ವಜ ರೀ, ಮತ್ತು 2A ಮೀಸಲಾತಿ ಸಲುವಾಗಿ ರೀ, ಮೈ ಮೇಲೆ ಬೇಕೇ ಬೇಕು, ಜೈ ಪಂಚಮಸಾಲಿ ಬೇಕಂತ ಎಲ್ಲ ಮಾಡಕೈತೆ ಸರ್. 25 ವರ್ಷ ಆತ್ರ ನಾ ಅದೇ ರೀತಿ ರೈತರಿಗೆ ಬೆಂಬಲ ಕೊಡಕಂತ ಬಂದ್ರೆ ಸರ್. ಈಗ ರೈತರು ಕಳೆದ 7 ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ, ಇನ್ನೂವರೆಗೂ ಸರ್ಕಾರ ಸ್ಪಂದನೆ ಮಾಡಿಲ್ಲ. ಏನ್ ಹೇಳ್ತೀರಾ ಸರ್? ನೋಡ್ರಿ, ಸರ್ಕಾರ ಸ್ಪಂದನೆ ಮಾಡಿಲ್ಲ ಅಂದ್ರೆ ಸರ್ಕಾರದವ್ರ ತಿಳ್ಕೊಬೇಕ್ರಿ ಸರ್. ಇಷ್ಟು ಜನ ಲಕ್ಷಾಂತರದಿಂದ ಜನ ಕೊಡೋದೈತೆ ಅಂದ್ರೆ ಅವ್ರು ತಿಳ್ಕೊಂಡ್ ಬರ್ಬೇಕು ಸರ್. ಅವ್ರ ಇಷ್ಟ ಸರ್. ಅಲ್ಲ, ಈಗ 7 ದಿನದಿಂದ ಹೋರಾಟ ಮಾಡ್ತಾ ಇದ್ದೀರಾ, ಎಲ್ಲಾ ರೈತರು ತೊಂದರೆ ಅನುಭವಿಸ್ತಾ ಇದಾರೆ, ಏನ್ ಹೇಳ್ತೀರಾ ಸರ್? ಪಾಪ ರೀ, ಇಂಥ ಬಿಸಿಲಾಗ್ರಿ ರೈತರು ತೊಂದರೆ ಅನ್ಸತ್ತಾರ್ರಿ. ಮತ್ತೆ ಇಲ್ಲಿ ರೋಡ್ ಮ್ಯಾಗ ಮಲ್ಕೋ ಆತಾರ್ರಿ ಸರ್. ಇದನ್ನ ನೋಡಿ ಎಲ್ಲ ನಮಗೆಲ್ಲ ಸ್ವಲ್ಪ ಕೆಟ್ಟ ಅನ್ಸತ್ತೆ ಸರ್. ಅದು ಸಲ ಅದಕ್ಕೆ ಇದೊಂದು ವಿಶೇಷವಾಗಿ ನಾವು ಪೇಂಟ್ಲೆ ಬರ್ಕೊಂಡ್ ಬಂದಿವಿ ಸರ್. ಏನ್ ತಮ್ಮ ಹೆಸರು, ಎಲ್ಲಿಂದ ಬಂದಿದ್ರ ಸರ್? ಮೂಡಲಿಗಿಂದ ರೀ, ಸುರೇಶ್ ಬೆಳವಿ ಹತ್ರ. ಇವಿಷ್ಟೇನು ಸುರೇಶ್ ಬೆಳವಿ ಅವರ ಮಾತಾಗಿರುವಂತದ್ದು. ಇನ್ನಾದ್ರೂ ಕೂಡ ರೈತರಿಗೆ ನ್ಯಾಯ ದೊರಕಿಸಿಕೊಡ್ಬೇಕು ಸರ್ಕಾರ ಅಂತ ಹೇಳಿ ನ್ಯೂಸ್ ಫಸ್ಟ್ ಮೂಲಕ ಮನವಿ ಮಾಡುತ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ರೋಹಿತ್ ಜೊತೆ ಸಂಜೆ ಕೌಲಿಗೆ, ನ್ಯೂಸ್ ಫಸ್ಟ್, ಗುರ್ಲಾಪುರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.